ಹಾಯ್ ನಮಸ್ಕಾರ. ನಾನು ಪಾರ್ಟ್ 1 ವೀಡಿಯೋದಲ್ಲಿ ನಾನು ಮೆಟೀರಿಯಲ್ ಯಾವುದೆಲ್ಲ ತಗೊಂಡೆ, ಎಷ್ಟೆಷ್ಟು ಮೀಟರ್ ತಗೊಂಡೆ ಅಂತ ಹೇಳಿದ್ದೆ. ನೀವು ಇನ್ನೂ ಕಾಣಲಿಲ್ಲ ಅಂದರೆ ಬೇಗ ಹೋಗಿ ಕಾಣ್ಕೊಂಡು ಬನ್ನಿ. ಇದು ಪಾರ್ಟ್ 2 ವೀಡಿಯೋ. ನಾನು ಔಟ್ಫಿಟ್ ಹ್ಯಾಂಗೆ ಸ್ಟಿಚ್ ಮಾಡಿದೆ ಅಂತ ಇದರಲ್ಲಿ ತೋರಿಸ್ತಿದ್ದೆ. ನಾನು ಹೇಳ್ದಂಗೆ ಸಿಂಪಲಾಗಿ ಸ್ಕರ್ಟ್ ಮತ್ತು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಎಣಿಸ್ಕೊಂಡಿದ್ದೆ. ನಾನು ಲೈನಿಂಗಿಗೆ ಸ್ಯಾಟಿನ್ ಮೆಟೀರಿಯಲ್ ತಗೊಂಡಿದ್ದೆ ಆ್ಯಂಡ್ ಅದ್ರ ಮೇಲೆ ನೆಟ್ಟೆಡ್ ಮೆಟೀರಿಯಲಲ್ಲಿ ಸ್ಕರ್ಟ್ ಸ್ಟಿಚ್ ಮಾಡಿಸಿದ್ದೆ. ಸೊ ಅದು ತುಂಬ ಶೈನಿಂಗ್ ಆಗಿ ಪ್ರಿಟಿ ತೋರ್ತಿದ್ದಿತ್ತು. ನಂಗಂತೂ ಫುಲ್ ಇಷ್ಟ ಆಯ್ತು ಈ ಸ್ಕರ್ಟು. ಆ್ಯಂಡ್ ನಾನು ಫಸ್ಟ್ ಟೈಮ್ ಈ ಕಲರ್ ಟ್ರೈ ಮಾಡ್ತಿರ್ಬೋದು. ಸೊ ಕಾಂಬ ಹ್ಯಾಂಗೆ ತೋರುತ್ತೆ ಅಂದ್ಕೊಂಡು ಎಕ್ಸ್ಟ್ರಾ ಎಂಥದ್ದು ಇಡಲಿಲ್ಲ. ತುಂಬ ಸಿಂಪಲಾಗಿ ಇದು ಕ್ಯೂಟಾಗಿ ತೋರ್ತಿದ್ದಿತ್ತು. ಇನ್ನು ಇದಕ್ಕೆ ನಾನು ಬ್ಲೌಸ್ ಹೆಂಗೆ ಸ್ಟಿಚ್ ಮಾಡಿಸಿದೆ ಅಂದ್ಕೊಂಡು ತೋರಿಸ್ದೆ. ಬ್ಲೌಸದ ನೆಕ್ಕಿಗೆ ನಾನು ವಿ ಶೇಪ್ ಹೇಳಿದ್ದೆ, ಬಟ್ ಬ್ಯಾಕಿಗೆ ಯಾವ ಶೇಪ್ ಹೇಳಿದೆ ನೆನಪಿಲ್ಲ. ಇದು ಆಲ್ಮೋಸ್ಟ್ ರೌಂಡ್ ಥರನೇ ಇತ್ತು. ಹಾಗೆ ಬ್ಯಾಕಲ್ಲಿ ಥ್ರೆಡ್ ಸಹ ಇಟ್ಸಿದ್ದಿದೆ. ಆ್ಯಂಡ್ ಈ ಬೀಟ್ಸ್ ಡಿಸೈನ್ ಒಂದೇ ಎಕ್ಸ್ಟ್ರಾ, ಮತ್ತೆಂಥದ್ದು ಎಕ್ಸ್ಟ್ರಾ ಇಟ್ಸಿಲ್ಲ. ಆ್ಯಂಡ್ ಇದನ್ನು ಫುಲ್ ಹ್ಯಾಂಡ್ ಮಾಡಿ ಹೊಲಿಸಿದ್ದೆ. ಸೊ ನಾನು ಬೇಗ ಈ ಡ್ರೆಸ್ ಹಾಕೊಂಡು ರೆಡಿ ಆಯ್ತಾ ಹೆಂಗೆ ತೋರುತ್ತೆ ಅಂದ್ಕೊಂಡು ಕಾಂಬ. ಈ ಔಟ್ಫಿಟ್ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನೆಲ್ಲೂ ಸ್ಟಿಚಿಂಗ್ ಚಾರ್ಜಸ್ ಮೆನ್ಷನ್ ಮಾಡಿಲ್ಲ, ಬಿಕಾಸ್ ಒಂದೊಂದು ಟೈಲರ್ ಒಂದೊಂದು ಥರ ತಗೊಂಡ್ರು. ಮಟೀರಿಯಲ್ ಮತ್ತು ಸ್ಟಿಚಿಂಗ್ ಎರಡು ಒಟ್ಟು ಸೇರಿ ನಾನು ಅರೌಂಡ್ 3000 ಸ್ಪೆಂಡ್ ಮಾಡಿದೆ ಈ ಡ್ರೆಸ್ಸಿಗೆ. ಬಟ್ ಇನ್ನೂ ಎಲ್ಲಿಗೂ ಹಾಕೊಂಬ ಗಳಿಗೆ ಬರಿಲ್ಲ. ಈ ನೆಕ್ಲೆಸ್ ಅಷ್ಟೇ ನಾನು ತಗೊಂಡು ಎಲ್ಲಿಗೂ ಹಾಕೊಂಡು ಹಾಗೆ ಇಟ್ಟಿದ್ದೆ. ರೋಡ್ ಸೈಡ್ ಸ್ಟಾಲಲ್ಲಿ ತಗೊಳೋದು 150 ರುಪೀಸ್ ಏನೋ ಕೊಟ್ಟಿದ್ದಿದೆ. ಇದಕ್ಕೆ ಸೂಟ್ ಆತಿಲ್ಲ ಅನಿಸ್ತಾ, ಅವ್ರು ಹಾಕಿರ ಮೇಲೆ ಒಂಥರ ಚಂದನೇ ತೋರ್ತಿದ್ದಿತ್ತು. ನಾನೇನು ದೊಡ್ಡ ಫ್ಯಾಷನ್ ಡಿಸೈನರ್ ಅಲ್ಲ, ಬಟ್ ನಂಗೆಂತ ಸೂಟ್ ಆಯ್ತು ಅಂದ್ಕೊಂಡು ನಂಗೆ ಒಳ್ಳೆ ಕ್ಲಾರಿಟಿ ಇತ್ತು. ಇದೇ ಥರ ಇನ್ನೂ ಕಂಟೆಂಟ್ ಬೇಕಾದ್ರೆ ನನ್ನ ಫಾಲೋ ಮಾಡಿ. ಅಷ್ಟೇ, ಟಾಟಾ, ಬಾಯ್.